ಬರ ಇಲ್ಲಿ. ಏನು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಅದು ನಿಲ್ ಕೊಡು, ಅಲ್ಲೇ ನಿನಗ್ತಾ ಇದೆ. ಕೂತ್ಕೋ. ಬೆಳಗ್ಗೆ ಯಾವ್ದನ್ನ ತೆಗಿರೆ. ಏನ್ ನಿನ್ಕೊಳ್ಳು ಸರ್. ನಂದು ಕಳೆದೋಗಿದೆ. ತುಂಬಾ ದಿವಸದಿಂದ ಹುಡ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಅದೇನ್ ಕಳೆದೋಗಿದೆ ಅಂತ ಬೊಗಳಿ ಸಾಯಿ. ನನ್ ಬಾವಿ. ಬಾವಿ? ಹೌದು ಸರ್. ಏನ ಬಾವಿ ಕಳೆದೋಗುತ್ತಾ? ಹೌದು ಸರ್, ನಮ್ ತೋಟದಲ್ಲಿ ತೋಟದ ಬಾವಿ ಕಳೆದೋಗಿದೆ, ಹುಡುಕ್ಬಿಡಿ ಸರ್. ನಾವೇನ್ ಇಲ್ಲಿ ಕಿತ್ತೋದ್ ನನ್ ಮಕ್ಳು ಮಾಡಕ್ ಏನು ಕೆಲಸ ಇಲ್ಲದೆ ಕೇರ್ಕೊಂಡ್ಬಿಟ್ಟಿದ್ವಿ ಅನ್ಕೊಂಡಿದ್ಯಾ? ಬಾವಿ ಕಳೆದೋಗೋದಕ್ಕೇನೆ ಅಪ್ರೂಫ್? ಇರಿ ಸರ್, ಇಲ್ಲಿ ನೋಡಿ ಸರ್, ಬ್ಯಾಂಕ್ ಅಲ್ಲಿ ಬಾವಿಗೋಸ್ಕರ ಮಾಡಿದ ಸಾಲ, ಅದರ ಡಾಕ್ಯುಮೆಂಟ್. ಅಲ್ಲಿ ಬಾವಿ ಇದೆ ಅಂತ ಇನ್ಸ್ಪೆಕ್ಷನ್ ಮಾಡಿದ್ದು ಡಾಕ್ಯುಮೆಂಟ್. ಈ ಕಿತ್ತೋದ್ ಬಾವಿ ಇವಾಗ ಯಾಕಯ್ಯ? ನಮ್ಮ ಅಮ್ಮನ್ ಕೊನೆ ಆಸೆ ಸರ್. ಏನ್ ಬಾವಿ ಬಿದ್ದು ಸಾಯ್ಬೇಕು ಅಂತನಾ? ಇಲ್ಲ ಸರ್, ಆ ಬಾವಿಲ್ ಬರೋ ನೀರ್ ಕುಡಿಬೇಕು ಅಂತ ಆಸೆ. ನಿಮ್ಮ ಅವ್ವನ್ ಕೊನೆ ಆಸೆಗೋಸ್ಕರ ನಮ್ ತಲೆಗಳು ಯಾಕೆ ತಿಂತೀರಾ? ಸರ್, ನಿಮ್ ಕೈಲಾಗತ್ತಾ? ಇಲ್ಲ ನನ್ ಕಮಿಷನರ್ ಹತ್ರ ಹೋಗ್ಲಾ? ಯಾವ್ದು ಕಿತ್ತೋದ್ ಮನೆ ಸಾಸ? ಹೋಗ ಹುಡ್ಕೊಂಡು ಹೋಗ. ಯಾವಾಗ? ನಾಳೆ ಬಾರ ಹೋಗ. ಎಷ್ಟು ಗಂಟೆಗೆ? ರಾತ್ರಿ 11:30. ಬೆಳಿಗ್ಗೆ 9 ಗಂಟೆ ಬಾ ಹೋಯ. ಸರಿ ಸರ್. ಹೋಯ. ಸರ್ ಏನಯ್ಯ? ಮರಿಬೇಡಿ, ನನ್ನ ಹೆಸರು ಭಾವಿ ಪರಂದಾಮಯ್ಯ. ಆಯ್ತಣ್ಣ, ಬರ್ಲಾ? ಈಗ ನನಗ್ ಗೊತ್ತಾಯ್ತು ಪೊಲೀಸ್ನವ್ರ ಮುಖ ಯಾಕೆ ಯಾವಾಗ್ಲೂ ಎಣ್ಣೆ ಹೊಡೆದಂಗ್ ಇರುತ್ತೆ ಅಂತ. ಇಂತ ಕಿತ್ತೋದ್ ನನ್ ಮಕ್ಳು ಒಬ್ಬ ಬಂದ್ರೆ ಸಾಕಲ್ಲ, ಎಣ್ಣೆ ಹೊಡೆದಂಗಿಲ್ದೆ ಇನ್ನೇನು. ಅಕ್ಕ, ಸಕ್ಕರೆ ಸರಿಯಾಗಿದ್ಯಾ ಅಂತ ನೋಡಿ. ಹೇಗಿದೆ? ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ. ಆಗಾಗ ಪಾರ್ಕು ಡಿಸ್ಕೋ ಅಂತ ಬಿಟ್ಟು ಅಡ್ಗೆ ಮನೆಗೆ ಹೋಗ್ತೀಯಾ? ಏನ್ ಮಾಡಕ್ಕಾಗತ್ತಕ್ಕ, ಅಡ್ಗೆ ಎಲ್ಲ ಕಲಿದಿದ್ರೆ ನೀವ್ ಮನೆ ಸೊಸೆ ಆಗಕ್ಕಾಗತ್ತಾ? ಏನಂದ್ರೆ? ಏನಿಲ್ಲ ಅಕ್ಕ, ಅದು ಯಾಕೆ ಹಾಗ್ ನಗ್ತಿದ್ಯಾ? ಮತ್ತಿನ್ನೇನು, ಇಷ್ಟು ಚಿಕ್ಕ ಬಿಟ್ರೆ ನೀವ್ ಹಾಕೊಳಕ್ಕಾಗುತ್ತಾ? ಅಯ್ಯೋ ಹುಚ್ಚಿ, ಅದು ನನಗಲ್ವೇ, ಹುಟ್ಟೋ ಮಗುಗೆ. ಮಗುಗ? ಮಗು ಎಲ್ಲಿದೆ? ಕಣ್ ಕಾಣೋದಿಲ್ವಾ ನಿನ್ಗೆ? ನಾನ್ ಪ್ರೆಗ್ನೆಂಟ್ ಅಂತ ಇಲ್ಲಿದೆ. ಹೋಗ್ತಾ ಹೋಗ್ತಾ ನಿಂಗೆ ಎಲ್ಲ ಗೊತ್ತಾಗುತ್ತೆ. ಇಲ್ಲ ಇಲ್ಲ, ನೀವ್ ನಂಗೆ ಈಗ್ಲೇ ಹೇಳಿ. ನೋಡು ಸುಚ್ಚಿ, ಹೆಣ್ಣಿನ ಜೀವನದಲ್ಲಿ ಇದೆಲ್ಲ ತುಂಬಾ ಸಹಜ ಕಣೆ. ಆಮೇಲೆ ನಿಂಗೆ ಗೊತ್ತಾಗುತ್ತೆ. ಅದಕ್ಕೆ ಯಾಕೆ ತಲೆ ತಿಂತಾ ಇದ್ಯಾ? ನೋಡು, ನಂಗೊಂದ್ ಚಿಕ್ಕ ಡೌಟ್ ಇತ್ತು, ಅದನ್ನ ಅಕ್ಕನ ಜೊತೆ ಕ್ಲಿಯರ್ ಮಾಡ್ಕೊತಾ ಇದ್ದೆ. ಬಾರೋ, ಕಾಫಿ ಕುಡ್ಕೊಂಡು ಹೋಗು. ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅದಕ್ಕೆ. ಅದಕ್ಕೆ ಟವಲ್ ಪಡೆ. ಇಲ್ಲಿ ನೋಡಿ. ಬರಕ್ ಹೇಳಿದ್ದು ಯಾಕೆ ಹೀಗ ಆಡ್ತಾ ಇದ್ದೀರಾ? ನೀರ್ ತಣ್ಣಗಿದ್ಯಾ? ಅಯ್ಯೋ ನಿನ್ನ, ಇಲ್ಲಿಗೆ ಯಾಕೆ ಬರಕ್ ಹೋದೆ? ಬಾಗ್ಲು ಓಪನ್ ಇತ್ತು, ಒಳಗಡೆ ಬಂದೆ. ನೋಡ್ಕೊಂಡ್ ಬರಕ್ಕಾಗ್ಲಿಲ್ಲ? ನೋಡ್ಕೊಂಡೇ ಬಂದಿದ್ದು. ಹಾಗಲ್ಲ, ನಂಗ 6 ಗಂಟೆ ಮೇಲೆ ಕಣ್ ಬೇರೆ ಕಾಣಿಸಲ್ಲ. ಬಾತ್ರೂಮ್ ಬಾಗಿಲು ಗೊತ್ತಿದ್ರೆ ಬರ್ತಿದ್ದ ಒಳಗಡೆ. ನಿಮ್ಮನ್ ಹೀಗೆಲ್ಲ ನೋಡಕ್ ನಂಗೆ ಇಷ್ಟನಾ? ಸರಿ, ನಿಮ್ಗೆ ಏನಾದ್ರೂ ಬೇಜಾರಾಗಿದ್ರೆ ನನ್ನ ಕ್ಷಮಿಸ್ಬಿಡಿ ದಪ್ಪೆದಾರ್ರೆ. ನಾನ್ ದಪ್ಪದಾರ ಅಲ್ಲ, ಪೊಲೀಸ್ ಆಫೀಸರ್ ಕಡೆ. ಸರಿ, ನೀವ್ ಪೊಲೀಸ್ ಆಫೀಸರ್ ಅಂದ್ರೆ ಏನಾಯ್ತು? ನನ್ ಕಾಯಿಲೆ ಬಗ್ಗೆ ನೀವ್ ಹೀಗೆಲ್ಲ ಮಾತಾಡ್ಬೋದಾ? ಆದ್ರೂ ಒಂದ್ ಹೆಣ್ಣು ಹುಡುಗಿಯಾಗಿ ಈ ತರ ಸೀದಾ ಬಾತ್ರೂಮ್ ಒಳಗೆ ನುಗ್ಗಿದ್ಯಲ್ಲ, ನಿನ್ನ ಮಾನ ಮರ್ಯಾದಿದ್ಯಾ? ಹಾಗೆಲ್ಲ ಮಾತಾಡ್ಬೇಡಿ. ನಮ್ದು ಬಹಳ ಆರ್ಥೋಡಾಕ್ಸ್ ಫ್ಯಾಮಿಲಿ. ನಮ್ಮಪ್ಪ ಪುರೋಹಿತರಾಗಿದ್ರು. ಮಾನ ಮರ್ಯಾದೆ ಎಲ್ಲ ನನ್ನ ಚಿಕ್ಕ ವಯಸ್ಸಲ್ಲೇ ತುಂಬಿದ್ದಾರೆ. ಇವತ್ತು ಅದೆಲ್ಲ ನನ್ನ ತುಂಬಿ ತುಳುಕ್ತಾ ಇದೆ. ಎಲ್ಲ ಗೊತ್ತಾಗ್ತಾ ಇದೆ. ಇಷ್ಟೊಂದ್ ಸಂಸ್ಕಾರ ಇರೋ ಹುಡುಗಿಗೆ ದೇವ್ರು 6 ಗಂಟೆ ಮೇಲೆ ಕಣ್ ಕಾಣ್ದೆ ಇರೋಂಗ್ ಮಾಡ್ಬಿಟ್ಟಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡು, ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ಸಾರಿ. ಜಾಣಲ್ಲ ನೀನು, ಗೊತ್ತಾಗ್ಲಿಲ್ಲ ಏನು? ಏನ್ ಏನಾಯ್ತು? ಅಯ್ಯೋ, ನಂಗೆ ಗೊತ್ತಿಲ್ಲದೆ ಮತ್ತೆ ನೋಡಿ, ಇಲ್ಲಿ ನೋಡಿ. ಪೂಜಾರಿ ಮಗ್ಳನ್ನ ಮಾಡ್ಬಿಟ್ಟಲ್ಲ. ಅಯ್ಯೋ, ಪುರೋಹಿತರ ಮಗ್ಳಿಗೆ ಮೈಲಿಗೆ ಮಾಡ್ಬಿಟ್ಟಲ್ಲ. ಅಯ್ಯೋ ತಬ್ಲಾ, ಅಯ್ಯೋ, ಇದನ್ನೆಲ್ಲ ಹೇಳ್ಕೊಂಡು ಸುತ್ತಾಳಪ್ಪ ಇದು.
ಸರ್, ವಾಂಟೆಡ್ ಕ್ರಿಮಿನಲ್ ಲಿಸ್ಟ್ ಅಲ್ಲಿರೋ ರೇಪಿಸ್ಟ್ ರಮಾಕಾಂತ್ ದೇಸಾಯಿ ಹುಬ್ಳಿ ಔಟ್ಸ್ಕರ್ಟ್ಸ್ ನಲ್ಲಿರೋ MS ಪಾಟೀಲ್ ಗೋಡನ್ ನಲ್ಲಿ ಇದ್ದಾನೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಬಂದಿದೆ ಸರ್. ಹೌದಾ ಸರ್? ನಾವ್ ಈಗಲೇ ಹೋದ್ರೆ ಅವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೋದು ಸರ್. ಓಕೆ, ನಾನು ಈಗ ಬರ್ತೀನಿ. ಅಣ್ಣ, ಏನು ಅಯ್ಯನಿಗೆ ನಾವಿರೋ ಜಾಗ ಗೊತ್ತಾಗ್ಬಿಟ್ಟಿದೆ. ನಮ್ಮನೆ ಹುಡ್ಕೊಂಡು ಬರ್ತಿದ್ದಾರೆ. ಪರವಾಗಿಲ್ವೇ, ಸಾಯೋದಿಕ್ಕೆ ಒಳ್ಳೆ ಜಾಗನೇ ಹುಡ್ಕೊಂಡಿದ್ಯಾ? ಈ ಮಾಲ್ ನ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ಬಿಡು. ಈಗ್ಲೇ ಬೇಡ್ರಿ ದಾನಪ್ಪವ್ರೆ, ಔಟ್ಸ್ಕರ್ಟ್ಸ್ ನಾಗೆಲ್ಲ ಸೆಕ್ಯೂರಿಟಿ ತುಂಬಾ ಟೈಟ್ ಆಗದ. ಏನ್ ಹಾವಳಿ ಬೇರೆ ಜಾಸ್ತಿ ಆಗದ. ಒಳ್ಳೆ ಸಮಯ ನೋಡಿ ನಾನೇ ತಲುಪಿಸ್ತೀನಿ. ಸ್ವಲ್ಪ ಹುಷಾರಾಗಿರ. ಏನೋ ಇಷ್ಟೊಂದು ಚಿಕ್ಕ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ? ಏಯ್, ನಾನೊಬ್ಬ ಪೊಲೀಸ್ ಆಫೀಸರ್ ಅಂತ ನಿಂಗೆ ಗೊತ್ತಿಲ್ಲ? ಈ ತರ ಹುಡುಗಾಟ ಮೇಲೆ ಅಂತ ಆಡ್ಬೇಡ. ಪ್ರೀತಿ ತಾನೇ ಇದೆಲ್ಲ ಮಾಡೋದ್ ನಾನು. ಇವತ್ತು ಹೇಳ್ತಾ ಇದೀನಿ ಕೇಳು, ನನ್ಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ನಿನ್ ತಾಯಿ ಮೇಲೆ ಆಣೆ ಮಾಡಿ ಹೇಳು, ನೀನ್ ಯಾವತ್ತೂ ನನ್ ತಬ್ಲಕ್ ಬಿದ್ದಿಲ್ಲ ಅಂತ. ಇದೇ ಖುಷಿಯಲ್ಲಿ ಏನು ಇಲ್ವಾ? ಏನು ಕೊಡು. ಯಾರು ನೋಡ್ತಾ ಇಲ್ಲ, ಕೊಡು, ಇಟ್ಕೊಳ್ಳು. ಏನ್ ಮಾಡ್ತಾ ಇದ್ದೀರಾ? ನಮ್ಮ ಮಕ್ಕಳೆಲ್ಲ ಸಾಯೋ ಪರಿಸ್ಥಿತಿಯಲ್ಲಿದ್ದಾರೆ, ನೀವೇ ಕಾಪಾಡ್ಬೇಕಯ್ಯ. ನೋಡಿ, ಯಾರು ಗಾಬರಿ ಪಡ್ಕೋಬೇಡಿ, ಮಕ್ಕಳಿಗೆ ಏನು ಆಗಿರಲ್ಲ. ನಾನು ಹೋಗೆಲ್ಲ ವಿಚಾರಿಸ್ತೀನಿ. ಆ ಮಗು ಬಾಯಲ್ಲಿ ನೊರೆ ಬರ್ತಿದೆ ನೋಡಿ, ಒತ್ತಿ ಬೇಗ. ಡ್ರಿಪ್ಸ್ ಖಾಲಿ ಆಗಿದೆ ನೋಡಿ, ಅಲ್ಲಿ ಬೇಗ ಕೊಡಿ ಸಿಸ್ಟರ್. ಎಷ್ಟೊತ್ತು ಮಾಡ್ತಾ ಇದ್ದೀರಾ ನೀವು? ಇಂಜೆಕ್ಷನ್ ರೆಡಿ ಮಾಡ್ಕೊಡಿ. ಡಾಕ್ಟ್ರೆ, ಮಕ್ಕಳ ಕಂಡೀಷನ್ ಆಗಿದೆ? ಈಗ ಏನು ಹೇಳಕ್ಕಾಗಲ್ಲ ಸರ್, ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ನಮ್ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಬಹುಶಃ ಸ್ಕೂಲಲ್ಲಿ ಮಕ್ಕಳು ಊಟ ಮಾಡಿರೋದ್ರಿಂದ ಫುಡ್ ಪಾಯ್ಸನ್ ಆಗಿದೆ. ಸರೋವರ್ ಸರ್, ಈ ಸ್ಕೂಲ್ ಸ್ಟೋರ್ ಇನ್ಚಾರ್ಜರ್ ಯಾರು ಅಂತ ಪತ್ತೆ ಮಾಡಿ. ಬನ್ನಿ ಸರ್, ಇದೆ ಸರ್ ಸ್ಟೋರ್ ರೂಮ್. ಹತ್ತು ವರ್ಷದಿಂದ ಸ್ಟೋರ್ ಕೀಪರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಈ ತರ ಕಲ್ಬೆರ್ಕೆ ಪದಾರ್ಥ ಬಂದ್ರು ನೋಡ್ಕೊಂಡು ಸುಮ್ನೆ ಇದ್ದೀರಲ್ಲ. ಒಳ್ಳೆ ಪದಾರ್ಥ ಕಳ್ಸಿ ಅಂತ ಸರ್ಕಾರ ಕೇಳಕ್ಕಾಲ್ವೇನ್ರಿ? ಸರ್ಕಾರದವರು ಒಳ್ಳೆ ರೇಷನ್ ಸರ್ ಕಳಿಸೋದು, ಆದ್ರೆ ಅದು ಇಲ್ಲಿ ಬರೋಕ್ ಮುಂಚೆ ದೊಡ್ಡಪ್ಪನ ಗೋಡನ್ ಹೋಗಿ ನಮ್ ಶಾಲೆಗೆ ಬರುತ್ತೆ. ನಮ್ ಶಾಲೆ ಒಂದೇ ಅಲ್ಲ ಸರ್, ಉತ್ತರ ಕರ್ನಾಟಕದ ಎಲ್ಲಾ ಶಾಲೆಗಳಿಗೂ
ಎಲ್ಲಾ ರೇಷನ್ ಅಂಗಡಿಗಳಿಗೂ ದೊಡ್ಡಪ್ಪನ ಗೋಡೌನ್ನಿಂದಲೇ ಸರ್ ಸಪ್ಲೈ ಆಗೋದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ವಿಷಯ ಮುಟ್ಸಿಲ್ವಾ? ಇದ್ರ ಬಗ್ಗೆ ತುಂಬಾ ಸರಿ ಕಂಪ್ಲೇಂಟ್ ಮಾಡಿದೀನಿ ಸರ್. ಆದ್ರೆ ದೊಡ್ಡಪ್ಪನ ಎದುರು ಹಾಕೊಳ್ಳೋ ಧೈರ್ಯ ಯಾರಿಗಿದೆ ಸರ್?